जय 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 भीम, जय 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 भीम, जय 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 भीम। ಕೈ ಜೋಡಿಸಿದಂತಹ ಎಲ್ಲ ಮುಖಂಡರಿಗೂ ಈ ವೇದಿಕೆ ಮೂಲಕ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತೆ ಇಲ್ಲಿರುವಂತಹ ಎಲ್ಲ ಮುಂದೆ ಕೂತಿದ್ದಂತಹ ಎಲ್ಲ ನಾಯಕರಿಗೂ ನಾನು ಧನ್ಯವಾದಗಳು ಸಲ್ಲಿಸುತ್ತೇನೆ. ಇನ್ನು ಮುಂದೆ ಮಾತಾಡ್ಬೇಕಾಗ್ತದೆ, ಇಲ್ಲ ಅಂದ್ರೆ ಅವರಿಗೆ ನೋಡಿ ಅಮಿತ್ ಶಾ ಇರ್ಬೋದು, ನರೇಂದ್ರ ಮೋದಿ ಇರ್ಬೋದು, ಪ್ರತಿಯೊಬ್ಬರು ಇರ್ಬೋದು, ದಿನ ಬಂದು ಒಂದೊಂದು ಹೇಳಿಕೆ ಕೊಡೋದಲ್ಲ. ಇಲ್ಲಿವರೆಗೂ ನಮ್ಮ ಸಮುದಾಯದಿಂದ ಗೆದ್ದವರು ಹೇಳಿದ್ರು, ಎಷ್ಟೋ ಜನ ಮಂತ್ರಿ ಎಷ್ಟೋ ಜನ ಇದ್ದಾರೆ, ಒಂದು ದಿವಸ ಒಂದು ಧ್ವನಿ ತೆಗೆದು ಒಂದು ಮಾತು ಮಾತಾಡಿಲ್ಲ. ಇವ್ರನ್ನ ನಾವೆಲ್ಲ ಗೆಲ್ಸಿ ಪಾರ್ಲಿಮೆಂಟ್ಗೆ ವಿಧಾನಸೌಧಕ್ಕೆ ಕಳಿಸಿದ್ದೀವಿ. ಅವ್ರಿಗೆ ನಾಚಿಕೆ ಆಗ್ಬೇಕು. ನಮ್ಮ ಹಕ್ಕು ಯಾರ್ದು ಹೇಳಿದ್ರು ಅವಾಗೆ ನಾವು ತಗೊಂಡಿರೋದೇನು 500,000 ಕೊಟ್ಟು ನಮ್ಮನ್ನ ಯಾಮಾರಿಸುವಂತ ಕೆಲಸ ಮಾಡಿದ್ದಾರೆ. ನಾವು ಸೀರೆ ಮೂಗ್ಪಟ್ಟು ಜಾಗಿಟ್ಟು ಈ ರೀತಿ ಕೊಟ್ಟು ನಮ್ಮನ್ನ ಕರ್ಕೊಂಡೋಗಿ ಯಾಮಾರಿಸಿ ಇವತ್ತು ಇದು ಕೋಟಿ ರೂಪಾಯಿ ಹಕ್ಕು. ಈ ಕೋಟಿ ರೂಪಾಯಿ ತಗೊಂಡೋಗ್ಬಿಟ್ಟು ಅವ್ರಿಗೆ 1,000 ರೂಪಾಯಿ 500 ರೂಪಾಯಿ ಹಾಕ್ಬಿಟ್ಟು ಇವತ್ತು ಕೋಟಿ ಕೋಟಿ ಲೂಟಿ ಹೊಡ್ಕೊಂಡು ಅವ್ರು ಕೂತಿದ್ದಾರೆ. ಆದ್ರಿಂದ ನಾವು ಓಟ್ನ ಹಕ್ಕನ್ನ ಮಾಡ್ಕೊಬಾರ್ದು. ನಮ್ಮ ಸಂವಿಧಾನದ ಪರವಾಗಿ ಇವತ್ತು ಕಳೆದ ದಿನದ ಹಿಂದೆ ಅಮಿತ್ ಶಾ ಅವರು ಡೆಲ್ಲಿ ಪಾರ್ಲಿಮೆಂಟಲ್ಲಿ ಅಂಬೇಡ್ಕರ್ 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 ಅಂತ ಒಂದು 7 ಬಾರಿ ಹೇಳಿದ್ರೆ, ಅದೇ ದೇವ್ರ ಮಾತು ಹೇಳಿದಿದ್ರೆ ಅವರು 7 ಜನ್ಮಕ್ಕೂ ಸ್ವರ್ಗಕ್ಕೆ ಹೋಗ್ಬಿಡ್ತಾರೆ ಅಂತ ಹೇಳಿದ ಮಾತಿಗೆ ಇಡೀ ರಾಜ್ಯ ಅಲ್ಲ ಎಲ್ಲ ಕಡೆನೂ ಪ್ರತಿಭಟನೆಗಳು ನಡೆದಿದೆ, ಎಲ್ಲ ಬಂದ್ಗಳು ನಡೆದಿದೆ. ಅದೇ ರೀತಿಯಾಗಿ ಇವಾಗ ಎಲ್ಲ ಸಂಘಟನೆಗಳು ಒಗ್ಗೂಡಿ ನಮ್ಮ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದಿಂದಲೂ ಎಲ್ಲ ಸಂಘಟನೆಗಳು ಒಗ್ಗೂಡಿಸಿ ಇವತ್ತು ಬಿ ಗೋಪಾಲ್ ಅವರ ನೇತೃತ್ವದಲ್ಲಿ, ಅದೇ ರೀತಿಯಾಗಿ ಎನ್ನೂರು ಶ್ರೀನಿವಾಸ್ ಅವರ ಇದರಲ್ಲಿ ಎಲ್ಲರೂ ಸೇರಿ ಈ ಹೋರಾಟ ನಂಬ್ಕೊಂಡಿದ್ದೀವಿ. ಇವತ್ತು ಬರೋ BJP ಅವರು ಅವಾಗವಾಗ ಹೇಳಿಕೆಗಳು ಏನೋ ಒಂಥರ ಬೇಕಾಬಿಟ್ಟು ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸಬೇಕು. ವಿದ್ಯಾವಂತರಾಗಿದ್ದಾರೆ ಅವರು, ಅವ್ರನ್ನ ಸಂವಿಧಾನದ ಮುಖಾಂತರನೇ ಅವರೆಲ್ಲ ಬಂದು ಇವತ್ತು ಪಾರ್ಲಿಮೆಂಟಲ್ಲಿ ಕೂತಿರೋದು, ವಿಧಾನಸೌಧದಲ್ಲಿ ಕೂತಿರೋದು, ಜಿಲ್ಲಾ ಪಂಚಾಯತಿಯಲ್ಲಿ ಗೆದ್ದಿರೋದು, ಕಾರ್ಪೊರೇಟರ್ಗಳಾಗಿರೋದು. ಸಂವಿಧಾನ ಇಲ್ಲ ಅಂದಿದ್ರೆ ಅವರೆಲ್ಲೋ ಟೀ ಮಾರ್ಕೊಂಡು ಅವ್ರು ಟೀ ಮಾರಬೇಕಾಗಿತ್ತು, ಗುಜರಿ ಅಂಗಡಿ ಇಟ್ಕೊಂಡಿರೋ ಗುಜರಿ ಅಂಗಡಿ ಇಟ್ಕೊಂಡಬೇಕಾಗಿತ್ತು. ಈ ರೀತಿಯಾಗಿರೋರ್ನೆಲ್ಲ ಇವತ್ತು ಒಂದು ಉನ್ನತ ಸ್ಥಾನಕ್ಕೆ ತಂದಿದೆ ಅಂದರೆ ಅದು ಸಂವಿಧಾನನೇ ಕಾರಣ. ಆ ಸಂವಿಧಾನದ ಬಗ್ಗೆ ಅರಿವು ಇಟ್ಕೊಂಡು ಮಾತಾಡಬೇಕು. ಆದ್ದರಿಂದ ಇವತ್ತೊಂದು ದಿವಸ ಈ ಹೋರಾಟ ಹಮ್ಮಿಕೊಂಡಿದ್ದು. ಈ ಹೋರಾಟಕ್ಕೆ ಸಾವಿರಾರು ಜನ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ಜನರಿಗೂ ಓಟನ್ನ ಮಾರ್ಕೊಬೇಡಿ, ಓಟು ನಿಮ್ಮ ಹಕ್ಕು, ಓಟನ್ನ ಮಾಡಿಕೊಂಡು ನೀವು ಗುಲಾಮರಾಗಬೇಡಿ ಅಂತ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ. ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂದರೆ ಮುಂದಿನ ನಡೆ ನಮ್ಮದು ಹೋರಾಟ ಇರುತ್ತೆ. ಅಮಿತ್ ಶಾ ಏನಾದ್ರು ನಮ್ಮ ಕರ್ನಾಟಕಕ್ಕೆ ಬಂದರೆ ನಾವು ಕಪ್ಪು ಬಾವುಟ ತೋರಿಸೋ ಮುಖಾಂತರ ನಮ್ಮ ಆಕ್ರೋಶನ ಎದುರುಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. KSS ಕರ್ನಾಟಕ ಸಾಮರಸ್ಯ ಸಮಿತಿ, ಕನ್ನಳ್ಳಿ ಕೃಷ್ಣಪ್ಪ.